ಯಾಕೆ ನನ್ನ ಮಗ ಇನ್ನು ಬದುಕಿದ್ದಾನೆ, ಅವನ್ನ ಹೇಗಾದ್ರೂ ಮಾಡಿ ಮುಗಿಸ್ಬೇಕಂತ ಪ್ಲಾನ್ ಮಾಡ್ಕೊಂಡು ಬಂದಿದ್ಯಾ? ಇಲ್ಲ ಅಮ್ಮವ್ರೆ, ನಾನು ಯಾವತ್ತೂ ಆ ರೀತಿಯೆಲ್ಲ ಮಾಡೋದಿಲ್ಲ ಅಂತ ಹೇಳಿನೇ ನನ್ನ ಮಗನ ಇವತ್ತು ಸಾಯ ಸ್ಥಿತಿಗೆ ತಂದಿಟ್ಟಿರೋದು ನೀನು. ಇಷ್ಟೆಲ್ಲ ಮಾಡದ್ಮೇಲೂ ನನ್ನ ಮುಂದೆ ಬಂದು ನಿಂತ್ಕೊಳಕ್ ನಿನಗೆ ಎಷ್ಟೊಂದು ಧೈರ್ಯ? ನೀನಿದ್ದ ಕಡೆ ನಮ್ಗೆ ಯಾರಿಗೂ ನೆಮ್ಮದಿ ಇಲ್ಲ. ಮೊದ್ಲು ನನ್ನ ಮನೆ ಬಿಟ್ಟು ತೊಳ್ಗೋ. ರಾಜೇಶ್ವರಿ ನಿಂತ್ಕೋ. ಚಂದ್ರು, ಈ ವಿಷಯದಲ್ಲಿ ನೀವು ತಲೆ ಹಾಕ್ಬೇಡಿ, ಸುಮ್ಮನೆ ಇದ್ಬೇಡಿ. ನೀನ್ ತಪ್ಪು ಮಾಡ್ತಿದ್ರು ನೋಡ್ಕೊಂಡು ಹೇಗೆ ಸುಮ್ಮನೆ ಇರೋದು? ನಾನ್ ನಿನಗೆ 100 ಸಲ ಹೇಳಿದ್ದೀನಿ ಮಯೂರಿ ಯಾವ ತಪ್ಪು ಮಾಡಿಲ್ಲ ಅಂತ. ಅವಳು ಕೊಟ್ಟಿರೋದು ನಾಟಿ ಔಷಧಿನೇ ಹೊರತು ನನ್ನ ಮಗ ಸಾಯೋಂತ ಔಷಧಿ ಅಲ್ಲ. ನೀವಿಲ್ಲ ಅಂತ ಹೇಳ್ಬೋದು, ಮತ್ತೆ ಡಾಕ್ಟರ್ ಯಾಕೆ ತಾರಕ್ ಬಾಡಿಲಿ ಪಾಯ್ಸನ್ ಮಿಕ್ಸ್ ಆಗಿದೆ ಅಂತ ಹೇಳಿದ್ದು? ಹಾಗಾದ್ರೆ ಡಾಕ್ಟರ್ ಸುಳ್ಳು ಹೇಳ್ತಾ ಇದ್ದಾರಾ? ಡ್ಯಾಡಿ ಇನ್ನೂ ಅವಳನ್ನ ಯಾಕೆ ನಂಬ್ತಾ ಇದ್ದೀರಾ ಅಂತ ನನ್ಗೆ ಅರ್ಥ ಆಗ್ತಿಲ್ಲ. ಇಷ್ಟೆಲ್ಲ ಆದ್ಮೇಲೆ ನಮ್ಮ ಮನೆ ಬಂದಿದ್ದಾಳೆ ಅಂದ್ರೆ ಖಂಡಿತವಾಗ್ಲೂ ನಮ್ಮನೆಲ್ಲ ಸರ್ವನಾಶ ಮಾಡ್ಬೇಕು ಅಂತಾನೆ ಬಂದಿದ್ದಾಳೆ. ಮೊದಲು ಇವಳನ್ನ ಮನೆಯಿಂದ ಹೊರಗೆ ಹಾಕಿ. ಸಮಂತ, ಈಗ ಬಾಯಿ ಮುಚ್ಕೊಂಡಿದ್ರೆ ಸರಿ, ಇಲ್ದೆ ಹೋದ್ರೆ ನಾನು ನಿಮ್ಮಪ್ಪ ಅನ್ನೋದನ್ನು ಮರಿಬೇಕಾಗತ್ತೆ. ಏನಂದೆ? ಮಯೂರಿ ತಾರಕ್ನ ಕೊಲ್ಲಕ್ಕೆ ಇಷ್ಟೆಲ್ಲ ಮಾಡ್ತಿದ್ದಾಳೆ ಅಂತ ಹೇಳ್ತಿದೀಯಲ್ಲ, ಹಾಗೆ ಮಾಡೋದಾಗಿದ್ರೆ ಅವಳು ಇವತ್ತೇ ಯಾಕೆ ಔಷಧಿ ಕೊಡ್ಬೇಕಾಗಿತ್ತು? ಪ್ರತಿದಿನ ಇವಳು ಅವನ ರೂಮಲ್ಲೇ ತಾನೇ ಮಲಗೋದು. ಅಲ್ಲಿ ತಾರಕ್ ಒಂಟಿಯಾಗಿರ್ತಾನಲ್ವಾ, ಹಾಗೇನಾದ್ರೂ ಮಾಡ್ಬೋದಾಗಿತ್ತಲ್ಲ. ಮಾಡಿಲ್ಲ ಅಂದ್ರೆ ಅವಳಿಗೆ ಆ ಉದ್ದೇಶ ಇಲ್ಲ ಅಂತ ತಿಳ್ಕೊಳ್ಳಿ. ಅವಳು ನಮ್ಮೆಲ್ಲರನ್ನು ಅವಳ ಪಾಲಿನ ದೇವ್ರು ಅಂತ ತಿಳ್ಕೊಂಡಿದ್ದಾಳೆ. ಹಾಗೆ ತಿಳ್ಕೊಂಡಿರೋಳು ಮೋಸ ಮಾಡ್ತಾಳ. ಇಂಥ ದರಿದ್ರದವಳನ್ನ ಯಾಕ್ರಿ ತಲೆ ಮೇಲೆ ಕೂರಿಸ್ಕೊಂಡು ಮೆರೆಸ್ತಾ ಇದ್ದೀರಾ? ಅವಳು ದರಿದ್ರದವಳಲ್ಲ, ನಮ್ಮನೆಗೆ ಬಂದಿರೋ ಮಹಾಲಕ್ಷ್ಮಿ. ಆಸ್ಪತ್ರೆನಲ್ಲಿದ್ದಾಗ ಡಾಕ್ಟರ್ ಬಂದು ತಾರಕ್ ದೇಹದಲ್ಲಿ ಆಲ್ಕೋಹಾಲ್ ಕಂಟೆಂಟ್ ಇದೆ, ಅದು ಕಡಿಮೆ ಆಗೋರ್ಗೂ ಟ್ರೀಟ್ಮೆಂಟ್ ಶುರು ಮಾಡಕ್ಕಾಗಲ್ಲ ಅಂತ ಹೇಳಿದ್ರು. ನಾವು ಮಾಡೋ ಪ್ರಯತ್ನ ಮಾಡ್ತೀವಿ, ಇದಕ್ಕೆ ದೇವರ ಅನುಗ್ರಹ ಬೇಕು, ನೀವು ದೇವರನ್ನ ಕೇಳ್ಕೊಳ್ಳಿ ಅಂತ ಹೇಳಿದ್ರು. ಆದ್ರೆ ನಮ್ಮಲ್ಲಿ ಒಬ್ರಾದ್ರು ಪ್ರಾರ್ಥನೆ ಮಾಡಿದ್ರ? ಮಯೂರಿ ಪ್ರಾರ್ಥನೆ ಮಾಡಿದ್ಲು. ನೀವು ಅವಳನ್ನ ಕಳಿಸಿದ ಮೇಲೆ ಮಯೂರಿ ದೇವಸ್ಥಾನಕ್ಕೆ ಹೋಗಿ ಕಠಿಣ ವ್ರತಗಳನ್ನು ಮಾಡಿ ತಾರಕಿಗೆ ಒಳ್ಳೇದಾಗ್ಲಿ ಅಂತ ಬೇಡ್ಕೊಂಡಿದ್ದಾಳೆ. ಇವತ್ತು ತಾರಕ್ ಬದುಕಿ ಮನೆಗೆ ಬರೋದಕ್ಕೆ ಡಾಕ್ಟರ್ ಟ್ರೀಟ್ಮೆಂಟ್ ಜೊತೆಗೆ ಮಯೂರಿ ಪ್ರಾರ್ಥನೆನೂ ಕಾರಣ. ವಾಹ್, ಕತೆ ಚಿತ್ರಕತೆ ತುಂಬಾನೇ ಚೆನ್ನಾಗಿದೆ ಚಂದ್ರು. ನೀವು ಹೇಳೋ ಪ್ರಕಾರ ಇವಳು ಈ ಕೆಲಸದವಳು ಪ್ರಾರ್ಥನೆ ಮಾಡಿ ನನ್ನ ಮಗನಿಗೆ ಜೀವ ಭಿಕ್ಷೆ ಹಾಕಿರೋದ್ರಿಂದ ಅವನು ಬದುಕು ಬಂದಿದ್ದಾನೆ ಅಂತ ಹೇಳ್ತಾ ಇದ್ದೀರಾ?